ರಾಯಲ್ ಎನ್ಫೀಲ್ಡ್ಗೆ ಕಾಂಪಿಟೇಟ್ರು. ಆಲ್ಮೋಸ್ಟ್ 120 ಹೋದ್ರೂ ಸ್ಟೇಬಲ್ ಆಗಿದೆ ಗಾಡಿ. ಸೊ ಈ ಕಾರ್ನರಿಂಗ್ಸ್ನಲ್ಲೆಲ್ಲ ಆರಾಮಾಗಿ ಬಗ್ಗಿಸ್ಬೋದು ನೋಡಿ. ಹಿಂದ್ಗಡೆ ಬ್ರೇಕಿಂಗ್ ರೆಸ್ಪಾನ್ಸ್ ನೋಡಿದೆ, ಚೆನ್ನಾಗಿತ್ತು. ಹಾಯ್, ನಾನು ವರ್ಷ ಫ್ರಮ್ ಕನ್ನಡ ವೆಲರ್ಸ್. ನನ್ನ ಮುಂದೆ ಇವತ್ತು ನಿಂತಿದೆ ಹೋಂಡಾದವರ ಹೈನೆಸ್ CB350. ಸೊ ಇದು ಈ SD ಅಥವಾ ಜಾವಾ 42 ಇರ್ಬೋದು, ಅಥವಾ ರಾಯಲ್ ಎನ್ಫೀಲ್ಡ್ ಹಂಟರ್ ಇರ್ಬೋದು, TVS ರಾನಿನ್ಗೂ ಕೂಡ ಒಂದು ಕಾಂಪಿಟೇಟರ್ ಅಂತಲೇ ಹೇಳ್ಬೋದು. ವೆರಿ ಕ್ಲಾಸಿಕ್ ರೆಟ್ರೋ ಬೈಕ್ ವಿತ್ ಮಾಡ್ರನ್ ಫೀಚರ್ಸ್. ಸೊ ಈ ಒಂದು ಬೈಕಿನ ರಿವ್ಯೂ ವಿಡಿಯೋ ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಇವಾಗ ನಾನು ಈ ಗಾಡಿದು ರೈಡ್ ರಿವ್ಯೂ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಓವರ್ ವ್ಯೂ ತೋರಿಸ್ತೀನಿ. ಸೊ ನಮಗೆ ಈ ಒಂದು ವೆಹಿಕಲ್ನಲ್ಲಿ ಈಗ ನೀವು ನೋಡ್ತಿರೋದು ಆ್ಯಕ್ಚುಲಿ ಮೆಟಾಲಿಕ್ ಬ್ಲೂ ಕಲರು. ನಿಮಗೆ ಟಾಪ್ ವೇರಿಯಂಟ್ ಇದು. ಆ್ಯಕ್ಚುಲಿ DLX Pro ಕ್ರೋಮ್ ಅಂತ ವೇರಿಯಂಟ್ ಇದೆ. ಎಲ್ಲ ಪಾರ್ಟ್ಸು ಆಲ್ಮೋಸ್ಟ್ ಕ್ರೋಮೇ ಇರುತ್ತೆ ಇದರಲ್ಲಿ. ನೆಕ್ಸ್ಟ್ ಬಂದು ಇಂಜಿನ್ನು 348 cc ಸಿಂಗಲ್ ಸಿಲಿಂಡರ್, ಏರ್ ಕೂಲ್ಡ್, ನಾಟ್ ಆಯಿಲ್ ಕೂಲ್ಡ್, ಏರ್ ಕೂಲ್ಡ್. 21 bhp ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು 30 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಒಂದು ಇಂಜಿನ್. ವೀಲ್ಸ್ನ ನೋಡಿದ್ರೆ ಫ್ರಂಟಲ್ಲಿ 19 inches ಅಲಾಯ್ ವೀಲ್ಸ್ ವಿತ್ 100 mm ಟೈರ್ಸ್. ಬ್ಯಾಕ್ ಸೈಡಲ್ಲಿ 18 inch ಅಲಾಯ್ ವೀಲ್ಸ್, 130 mm ಅಗಲ, ಮತ್ತು ಆಲ್ LED ಸೆಟಪ್. ಹಜಾರ್ಡ್ ಲೈಟ್ ಕೂಡ ಇದೆ ಇದರಲ್ಲಿ. ಟ್ರ್ಯಾಕ್ಷನ್ ಕಂಟ್ರೋಲ್, ಡ್ಯುಯಲ್ ಚಾನಲ್ ABS ಆ್ಯಸ್ ಎ ಸ್ಟ್ಯಾಂಡರ್ಡ್ ಬರುತ್ತೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ನೀವು ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ನೆಕ್ಸ್ಟ್ ನಾವು ಈ ಬೈಕಿಗೆ ಕುತ್ಕೊಂಡು ನೋಡೋದಾದರೆ ಆರಾಮಾಗಿ ಫ್ಲ್ಯಾಟ್ ಫುಟ್ ಮಾಡಿದ್ದೀನಿ. 800 mm ಸೀಟ್ ಹೈಟ್ ಇದೆ. ನಾನು 6 feet ಹೈಟ್ ಇರೋದ್ರಿಂದ ನನಗಂತೂ ಆರಾಮ ಅನ್ನಿಸ್ತಾ ಇದೆ. ನೀವೊಂದು 5 foot 5 inches ಇದ್ರೂ ಸಾಕು, ಆರಾಮಾಗಿ ಗಾಡಿ ಓಡಿಸ್ಬೋದು. ಹ್ಯಾಂಡ್ಲಿಂಗು ಅಷ್ಟೇ 181 kg ಇದೆ. ಆನ್ ಮಾಡೋದು ನೋಡೋಣ. ಕೀ ನಾರ್ಮಲ್ ಕೀ ಕೊಟ್ಟಿದ್ದಾರೆ. ಸೈಲೆಂಟ್ ಸ್ಟಾರ್ಟ್. ಆ್ಯಕ್ಚುಲಿ ಇದು ತುಂಬಾ ಫೆದರ್ ಟಚ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಇದನ್ನು ಆರಾಮಾಗಿ ಸ್ಟಾರ್ಟ್ ಆಯಿತು. ಸ್ಲಿಪ್ಪರ್ ಕ್ಲಚ್ ಕೂಡ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಆರಾಮಾಗಿ ಕ್ಲಚ್ಚು. ಆ್ಯಕ್ಚುಲಿ ಒಂದೇ ಬೆರಳಲ್ಲಿ ಕ್ಲಚ್ ಮಾಡ್ಬೋದು ನೋಡಿ. ಇಲ್ಲಿ ಜಸ್ಟ್ ಒಂದು ಬೆರಳಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ. ಸೊ ಆರಾಮಾಗಿ ಮಾಡ್ಬೋದು. ಸೊ ಲೆಟ್ ಸ್ಟಾರ್ಟ್ ದ ರೈಡ್. ಅದು ಬರ್ತಾಯಿಲ್ಲ ಗಾಡಿ. ಸೊ ಕಾರ್ನರಿಂಗ್ಸಲ್ಲೆಲ್ಲ ಹೇಗಿದೆ ಹ್ಯಾಂಡ್ಲಿಂಗು ಅಂತ ನೋಡೋಣ. ಇದರದ್ದು ಆ್ಯಕ್ಚುಲಿ ವೀಲ್ ಬೇಸ್ ಜಾಸ್ತಿ ಇದೆ. 1441 mm ಏನೋ ಇದೆ ಇದರಲ್ಲಿ. ಕಾರ್ನರಿಂಗ್ಸಲ್ಲೆಲ್ಲ ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ಬೋದು ಕಂಪೇರ್ಡ್ ಟು ಹಂಟರ್. ಹೆಂಗೆಂಗೋ ಬರ್ತಾರೆ ನೋಡಿ, ಮೊಬೈಲ್ ಯೂಸ್ ಮಾಡ್ಕೊಂಡು ಹೋಗ್ತಾರೆ, ಹೆಂಗೆಂಗೋ ಬರ್ತಾರೆ. ಸೊ ಈ ಕಾರ್ನರಿಂಗ್ಸ್ನಲ್ಲೆಲ್ಲ ಆರಾಮಾಗಿ ಬಗ್ಗಿಸ್ಬೋದು ನೋಡಿ. ಸೊ ನಿಮಗೆ ಹ್ಯಾಂಡ್ಲಿಂಗು ಅಂಥ ವೆಯ್ಟ್ ಅಂತಲೂ ಅನ್ನಿಸ್ತಾ ಇಲ್ಲ, ಆರಾಮು ಅನ್ನಿಸ್ತಾ ಇದೆ ಹ್ಯಾಂಡ್ಲಿಂಗು. ಎಕ್ಸಾಸ್ಟ್ ಮಾತ್ರ ಸೂಪರ್. ಹೋಂಡಾ ಹ್ಯಾಸ್ ನೈಲ್ಡ್ ಇಟ್ ಅಂತಲೇ ಹೇಳ್ಬೋದು. ಎಕ್ಸಾಸ್ಟಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದ ಫೀಚರ್ ಹೋಂಡಾದಲ್ಲಿ ಈ ಒಂದು ಹೈನೆಸ್ CB350ಲಿ ಎಕ್ಸಾಸ್ಟ್ ಅಂತಲೇ ಹೇಳ್ಬೋದು. ಆ ರೇಂಜಿಗೆ ಸೌಂಡ್ ಕೊಡ್ತಾ ಇದೆ, ಒಳ್ಳೆ ಫೀಲ್ ಕೊಡ್ತಾ ಇದೆ ನನಗಂತೂ. ತುಂಬ ರಿಫೈನ್ಡ್ ಇಂಜಿನ್ ಇದು. ಟೂರಿಂಗಿಗೆ ಹೇಳಿ ಮಾಡಿಸಿದ ಗಾಡಿ ಇದು. ಸೊ ಟೂರಿಂಗು ನೀವು ಆರಾಮಾಗಿ ಎಷ್ಟು ಕಿಲೋಮೀಟರ್ ಬೇಕಾದ್ರೂ ನೀವು ಆರಾಮಾಗಿ ಹೋಗಿ ಬರ್ಬೋದು. ಇದರ ಓನರ್ ಬಂದು ಸುಮುಖ್ ಎಸ್ ಭರದ್ವಾಜ್ ಅಂತ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಹಿಮ್ ಫಾರ್ ಪ್ರೊವೈಡಿಂಗ್ ಮೀ ದಿಸ್ ಬೈಕ್ ಟು ಡೂ ದ ರೈಡ್ ರಿವ್ಯೂ. ಸೊ ಆ್ಯಕ್ಚುಲಿ ಅವರ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ತುಂಬ ಲಾಂಗ್ ಡ್ರೈವ್ ಹೊಡೆದಿದ್ದಾರೆ ಅವರು, ಸುಮುಖ್ ಅವರು. ಆಲ್ಮೋಸ್ಟ್ ಹಂಪಿ ಸೈಡೆಲ್ಲ ಹೋಗಿದ್ದಾರೆ, ಶಿವಮೊಗ್ಗ, ಈ ಕಡೆ ಮುರುಡೇಶ್ವರ ಎಲ್ಲ ಕಡೆ ಹೋಗಿದ್ದಾರೆ. ಸೊ ಅವ್ರು ಹೇಳಿದ್ದು, ಮತ್ತು ಈ ಕಡೆ ಮುನ್ನಾರ್ಗೂ ಹೋಗಿದ್ರು ಆ್ಯಕ್ಚುಲಿ 2-3 months ಬ್ಯಾಕ್. ಇವ್ರಿಗೆ ಬ್ರೇಕ್ ಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ವಂತೆ, ಅಷ್ಟು ಈಸಿ ಫಾರ್ ಹ್ಯಾಂಡ್ಲಿಂಗ್ ದಿಸ್ ಬೈಕ್. ಮತ್ತು ಸೀಟಿಂಗ್ ಪೋಸ್ಚರು ಅಷ್ಟೇ ಅಪ್ರೈಟ್ ಆಗಿದೆ. ಹಾಗಾಗಿ ಈ ಒಂದು ಸೀಟಿಂಗ್ ಪೋಸ್ಚರ್ ನಿಮಗೆ ತುಂಬಾ ಸಹಾಯ ಮಾಡುತ್ತೆ ಟೂರಿಂಗ್ ಮಾಡಬೇಕಾದ್ರೆ. ಎಲ್ಲ ಬೈಕ್ಸಲ್ಲೂ ಇರೋ ಥರ ಇದರಲ್ಲೂ ಕೂಡ ಪ್ರೋಸ್ ಆ್ಯಂಡ್ ಕಾನ್ಸ್ ತುಂಬಾ ಇದ್ದಾವೆ. ಸೊ ಪ್ರೋಸ್ ಹೇಳಬೇಕು ಅಂದರೆ ಇದರಲ್ಲಿರುವಂತಹ ರಿಲೇಬಲ್ ಇಂಜಿನ್, 348 cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್, ತುಂಬಾ ರಿಲೇಬಲ್. ಇದು ಹೋಂಡಾ ಮೇಡ್. ಸೊ ಜಾಪನೀಸ್ ಟೆಕ್ನಾಲಜಿ ಇಂಜಿನ್ ಆಗಿರೋದ್ರಿಂದ ಒಂದು ಲಾಂಗ್ ಟರ್ಮ್ಗೆ ನೀವು ಗಾಡಿನ ತೊಗೋತಾ ಇದ್ದೀನಿ, ಮತ್ತೆ ಚೇಂಜ್ ಮಾಡೋದಿಲ್ಲ, ಚೇಂಜ್ ಮಾಡೋಂಥ ಪ್ಲ್ಯಾನ್ ಇಲ್ಲ, ಒಂದು 10-15 ವರ್ಷ ಆರಾಮಾಗಿ ಇಟ್ಕೋತೀನಿ ಅಂದರೆ ಈ ಬೈಕ್ ಅಂತೂ ಬೆಸ್ಟ್ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಬಂದು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ. ಗಾಡಿ ನೋಡೋದಕ್ಕೆ ತುಂಬ ಸ್ಲೀಕ್ ಅನಿಸುತ್ತೆ, ಆದರೆ ಫ್ಯೂಯಲ್ ಟ್ಯಾಂಕ್ ಇದೆಯಲ್ಲ, ಈ ಫ್ಯೂಯಲ್ ಟ್ಯಾಂಕ್ ಬಂದು 15 ಲೀಟ್ರ್ ಕೊಟ್ಟಿದ್ದಾರೆ. ಆನ್ ಆ್ಯನ್ ಆ್ಯಾವ್ರೇಜ್ ನನಗೆ ಇವಾಗ 41 ಇಲ್ಲಿ
ಮೈಲೇಜು ಇನ್ಸ್ಟಂಟ್ ಮೈಲೇಜ್ ತೋರಿಸ್ತಿದೆ. ಆವ್ರೇಜು ನಾನು ಸಿಟಿ ಒಳಗೆ ಜಾಸ್ತಿ ಯೂಸ್ ಮಾಡಿದ್ದೆ, ಹಂಗಾಗಿ 35 ತೋರಿಸ್ತಾ ಇದೆ. ನಿಮಗೆ ಫುಲ್ ಟ್ಯಾಂಕ್ದು ರೇಂಜ್ ಬಂದು ಆಲ್ಮೋಸ್ಟ್ ಆನ್ ಆನ್ ಆ್ಯಾವ್ರೇಜ್ 40 ಕೊಡುತ್ತೆ. ಯಾಕೆಂದರೆ ಹೈವೇಲಿ ನಿಮಗೆ ಜಾಸ್ತಿನೂ ಕೊಡುತ್ತೆ, 45 ಕೊಡುತ್ತೆ ಆರಾಮಾಗಿ. ಆ್ಯಕ್ಚುಲಿ ಯೂಸರು 50 ತೆಗ್ಸಿದ್ರು ಈ ಒಂದು ಬೈಕಲ್ಲಿ ಮೈಲೇಜು. ಬೆಂಗಳೂರೆಲ್ಲ ಹೋಗ್ಬೇಕಾದ್ರೆ ಆರಾಮಾಗಿ ತೆಗ್ಸಿದ್ರು ಮೈಲೇಜು. ನಾನು ಸಿಟಿ ಒಳಗಡೆ ಜಾಸ್ತಿ ಸ್ವಲ್ಪ ರಫ್ ಯೂಸ್ ಮಾಡ್ತಿರೋದ್ರಿಂದ 35 ಇಳಿದಿದೆ. ಸೊ ಎರಡನ್ನೂ ಆ್ಯಾವ್ರೇಜ್ ಮಾಡಿದ್ರೆ 40 ಕೊಡುತ್ತೆ. 40 ಕೊಟ್ಟರೆ ನೀವು ಒಂದು ಫುಲ್ ಟ್ಯಾಂಕಲ್ಲಿ ಆರಾಮಾಗಿ 500ರಿಂದ 600 ಕಿಲೋಮೀಟ್ರ್ ನೀವು ಹೋಗ್ಬೋದು. ಇದಕ್ಕಿಂತ ಬೇಕಾ? ಮುಂದೆ ಅಲ್ಲೊಂದು ಹಂಪ್ ಇದೆ, ಬ್ಯಾಕ್ ಸೈಡಲ್ಲಿ ಯಾವುದು ಗಾಡಿ ಬರ್ತಾ ಇಲ್ಲ. ನೋಡೋಣ ಈ ಬ್ರೇಕ್ಸು ಯಾವ ಥರ ವರ್ಕ್ ಆಗುತ್ತೆ ಅಂತ. ಒಂದು 65-70 ಇದ್ದೀನಿ. ಸೊ ಕಾನ್ಫಿಡೆನ್ಸ್ ಇದೆ, ಆರಾಮಾಗಿ ಹಿಡಿತಾ ಇದೆ. ಸೊ ಬ್ರೇಕ್ಸ್ನೂ ಕೂಡ ನಾನು ಮೆನ್ಷನ್ ಮಾಡಬೇಕು, ಇದರಲ್ಲಿ ಕೊಟ್ಟಿರೋದು ನಿಸಿನ್ ಕ್ಯಾಲಿಪರ್ಸ್ ಬ್ರೇಕ್. ಫ್ರಂಟಲ್ಲಿ ಡ್ಯುಯಲ್ ಪಿಸ್ಟನ್ ಬ್ರೇಕ್ಸು, ಬ್ಯಾಕ್ ಸೈಡಲ್ಲಿ ನಮಗೆ ಸಿಂಗಲ್ ಪಿಸ್ಟನ್ನು. ನೋಡಿ ನಮ್ಮ ಶಾಂಬ್ರೆ ಒಳಗೆ ಕಾಣಿಸ್ತಾ ಇದೆ. ನಾನಿವಾಗ ಆ್ಯಕ್ಚುಲಿ ಶ್ರಾವಣಬೆಳಗೊಳದಲ್ಲಿದ್ದೀನಿ. ದ ಫೇಮಸ್ ಜೈನ್ ಟೆಂಪಲ್ ಮತ್ತು ಏಕಶಿಲಾ ಮೂರ್ತಿ, ಬಾಹುಬಲಿ ಮೂರ್ತಿ. ಆ್ಯಕ್ಚುಲಿ ಇದರಲ್ಲಿ ಹುಡುಗರ ಫಿಲಮ್ ಶೂಟಿಂಗ್ ಕೂಡ ಮಾಡಿದ್ದಾರೆ. ನೀವು ನೋಡ್ಬೋದು, ಕೆಲವೊಂದು ಸೀನ್ಸ್ ಇಲ್ಲೇ ಶೂಟಿಂಗ್ ಆಗಿದೆ. ಸೊ ಎಂಟ್ರೆನ್ಸ್ ಇದು. ನೀವಿಲ್ಲಿ ನೋಡ್ತಾ ಇರೋದು ಬಾಹುಬಲಿ ಕಾಲೇಜ್ ಆಫ್ ಇಂಜಿನಿಯರಿಂಗು. ಇದರಲ್ಲೂ ಕೂಡ ಹುಡುಗರು ಶೂಟಿಂಗ್ ಆಗಿದೆ. ಇದೇ ಜಾಗದಲ್ಲಿ ಶ್ರೀನಗರ ಕಿಟ್ಟಿಯವ್ರದ್ದು ಸೀನ್ಸ್ ಏನೋ ಆಗಿದೆ ಇಲ್ಲಿ ಶೂಟಿಂಗು. ಇದೇನೆ ಬಾಹುಬಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಈ ಕಾಲೇಜಲ್ಲಿ ಓದ್ತಿರೋರು ಯಾರಾದರೂ ಅಥವಾ ಈ ಕಾಲೇಜಲ್ಲಿ ಓದಿರೋರು ಯಾರಾದರೂ ಈ ವಿಡಿಯೋನ ನೋಡ್ತಿದ್ರೆ ಒಂದು ಕಮೆಂಟ್ ಹಾಕಿ. ಬ್ರೇಕಿಂಗ್ ನೋಡೋಣ. ಹಿಂದ್ಗಡೆ ಬ್ರೇಕಿಂಗ್ ರೆಸ್ಪಾನ್ಸ್ ನೋಡಿದೆ, ಚೆನ್ನಾಗಿತ್ತು. ನೆಕ್ಸ್ಟ್ ಬಂದು ಈ ಬೈಕಿನ ಗೇರ್ ರೇಷಿಯೋ ತುಂಬಾ ಲಾಂಗ್ ಗೇರ್ ರೇಷಿಯೋ ಇದ್ರದ್ದು, ಶಾರ್ಟ್ ಗೇರ್ ರೇಷಿಯೋ ಅಲ್ಲ. ಅದಕ್ಕೋಸ್ಕರನೇ ನಿಮಗೆ ಎಕ್ಸಾಸ್ಟು ಈ ಥರ ಒಂದು ರೋರಿಂಗ್ ಸೌಂಡು ಸಿಗ್ತಾ ಇರೋದು. ಮತ್ತು ಗೇರ್ ಶಿಫ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬೆಣ್ಣೆ ಥರ ಹೋಗ್ತಾ ಇದೆ. ಯಾಕೆ ಗೊತ್ತಾ? ಇದರಲ್ಲಿ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿರೋದ್ರಿಂದ ನಿಮಗೆ ಅಗ್ರೆಸಿವ್ ಡೌನ್ ಶಿಫ್ಟ್ನಲ್ಲೂ ಕೂಡ ಜರ್ಕ್ ಪಡೆಯಲ್ಲ ಗಾಡಿ. ಬೇಕಾದ್ರೆ ಇಲ್ಲಿ ಮುಂದೆ ಹಂಪಿದೆ, ತೋರಿಸ್ತೀನಿ. ಸ್ವಲ್ಪ ಡೌನ್ ಶಿಫ್ಟ್ ಮಾಡ್ಕೋತೀನಿ ನೋಡಿ. 4th ಗೇರ್ಗೆ ಇಳಿಸ್ದೆ ಏನೂ ಅನ್ನಿಸ್ಲಿಲ್ಲ, 3rd ಗೇರ್ಗೆ ಇಳಿಸಿದ್ರು ಏನೂ ಅನ್ನಿಸ್ಲಿಲ್ಲ. ನೋಡಿ, ಒಂದು ಚೂರು ಜರ್ಕ್ ಕೊಡಿಲ್ಲ ಗಾಡಿ. ಯಾಕೆಂದರೆ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾರಲ್ಲ, ಹಾಗಾಗಿ ಅಗ್ರೆಸಿವ್ ಡೌನ್ ಶಿಫ್ಟ್ನಲ್ಲಿ ನಿಮಗೆ ವೀಲ್ ಲಾಕ್ ಅಂತೂ ಆಗೋದೇ ಇಲ್ಲ, ಆರಾಮು. ಮಾಡ್ಬೋದು, ಕಾರ್ನರಿಂಗ್ ಆರಾಮಾಗಿ ಮಾಡ್ಬೋದು. ಬ್ಯಾಕ್ ಸೈಡ್ 130 mm, ಫ್ರಂಟ್ 100 mm ಸೆಕ್ಷನ್ ಟೈರ್ ಕೊಟ್ಟಿರೋದ್ರಿಂದ ಮ್ಯಾನೇಜ್ ಮಾಡ್ಬೋದು, ಒಂದು ಸಪೋರ್ಟಿವ್ ಆಗಿದೆ. ಒಂದು ಬೈಕಲ್ಲಿ ಪ್ರೋಸ್ ಇದ್ಮೇಲೆ ಕಾನ್ಸ್ ಕೂಡ ಇರಲೇಬೇಕು. ಬಟ್ ಹೋಂಡಾದಲ್ಲಿ ನಮಗೆ ತುಂಬ ಕಮ್ಮಿ ಈ ಕಾನ್ಸ್ ಸಿಗೋದು. ಸೊ ಆ ಥರ ಕಾನ್ಸಲ್ಲಿ ನಿಮಗೆ ಕೆಲವೊಂದು ಲಿಸ್ಟ್ ಔಟ್ ಮಾಡಿ ಹೇಳೋದಾದರೆ, ಇದರಲ್ಲಿ ಹೆಡ್ಲೈಟ್ಸ್. ನೀವು ಲಾಂಗ್ ಟೂರಿಂಗ್ ಮಾಡ್ತೀರಾ ಅಂದರೆ ಅಷ್ಟೊಂದು ನಿಮಗೆ ಕಾನ್ಫಿಡೆನ್ಸ್ ಕೊಡೋದಿಲ್ಲ, ಓಕೆನಾ? ಸೊ ಅದು ಒಂದು ನನಗೆ ಕಾನ್ಸ್ ಅಂತ ಅನಿಸಿದ್ದು. ನೆಕ್ಸ್ಟ್ ಬಂದು ಇದರಲ್ಲಿ ವೆಯ್ಟ್. ಸೊ 181 kg ಕರ್ಬ್ ವೆಯ್ಟ್ ಇರೋದ್ರಿಂದ ನಿಮಗೆ ಸ್ವಲ್ಪ ಇನಿಷಿಯಲ್ ಹ್ಯಾಂಡ್ಲಿಂಗ್ ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ಬೋದು. ಬಟ್ ಒಂದು ಸತಿ ನೀವು ಓಡಿಸ್ತಾ ಅಭ್ಯಾಸ ಆದಮೇಲೆ ಆರಾಮ್ ಅನಿಸುತ್ತೆ. ಸೊ ಯಾಕೆಂದರೆ ಇನಿಷಿಯಲಿ ನೀವು ಓಡಿಸಿದ ತಕ್ಷಣ ಏನು ಹೇಳೋದಕ್ಕಾಗಲ್ಲ. ಯಾಕೆ ಈ ಬೈಕನ್ನ ನಾವು ಆಲ್ಮೋಸ್ಟ್ 7 to 8 months ನೋಡ್ತಾ ಇದ್ದೀವಿ ಈ ಬೈಕ್ನ. ಸೊ ಹಾಗಾಗಿ ಈ ಒಂದು ರಿವ್ಯೂನ ಹಂಚ್ಕೋಬೇಕು ಅಂತ ನನಗೆ ಅನ್ನಿಸ್ತು. ಇನ್ನೊಂದು ಕಾನ್ಸ್ ಬಂದರೆ ಸರ್ವಿಸ್ ಅವೈಲಬಿಲಿಟಿ. ಸೊ ನಿಮಗೆ ಈ ಥರ ನಾರ್ಮಲ್ ಹೋಂಡಾ ಶೋರೂಮ್ಸ್ ಇರುತ್ತೆ, ಬಟ್ ಇಲ್ಲಿ ನಿಮಗೆ ಈ ಒಂದು ಪ್ರೀಮಿಯಂ ಬೈಕ್ ಬಿಗ್ ವಿಂಗ್ಸ್ ಅಂಡರಲ್ಲಿ ಬರುವಂತಹ ಬೈಕ್ಸನ್ನು ಸರ್ವೀಸು ಅಷ್ಟಾಗಿ ಮಾಡೋದಿಲ್ಲ. ಬಿಗ್ ವಿಂಗ್ಸ್ ಶೋರೂಮ್ಸಲ್ಲಿ ಮಾತ್ರ ನಿಮಗೆ ಈ ಒಂದು ಬೈಕ್ಸ್ನ ಸರ್ವಿಸ್ ಮಾಡಿಸೋದು ಉತ್ತಮ. ಯಾಕಂದರೆ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ಟ್ರೈನ್ಡ್ ಟೆಕ್ನಿಷಿಯನ್ಸ್ ಆಗಿರ್ಬೋದು ಬಿಗ್ ವಿಂಗ್ನಲ್ಲಿ ಮಾತ್ರ ಸಿಗ್ತಾರೆ. ನೆಕ್ಸ್ಟ್ ಇದರಲ್ಲಿ ಕಾನ್ಸ್ ಅಂತ ಅನಿಸಿದ್ದು ನನಗೆ ಇದರದ್ದು
ಗ್ರೌಂಡ್ ಕ್ಲಿಯರೆನ್ಸು. ಆ್ಯಕ್ಚುಲಿ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 166 mm ಏನೋ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಇದರಲ್ಲಿ. ಆಲ್ಮೋಸ್ಟ್ 180 ಕೊಡಬೇಕಾಗಿತ್ತು. ಈ ಇಬ್ಬರು ಕುತ್ಕೊಂಡಿದ್ದಾಗ, ಪಿಲಿಯನ್ ವಿತ್ ರೈಡರ್ ಇಬ್ಬರು ಕುತ್ಕೊಂಡಿದ್ದಾಗ ಇದರ ಒಂದು ಕೆಳಗಡೆ ಗ್ರೌಂಡ್ ಕ್ಲಿಯರೆನ್ಸ್ ಏನಿದೆ ಅಷ್ಟು ಸಪೋರ್ಟಿವ್ ಆಗಿರಲ್ಲ. ಮತ್ತು ಬ್ಯಾಕ್ ಸೈಡಲ್ಲಿ ಸಸ್ಪೆನ್ಷನ್ ಕೂಡ ಸ್ಟಿಫ್ ಆಗಿದೆ. ಹಾಗಾಗಿ ಪಿಲಿಯನ್ ಕೂತ್ಕೊಂಡಾಗ ಲಾಂಗ್ ರೈಡ್ಸಲ್ಲಿ ಸ್ವಲ್ಪ ಕಂಫರ್ಟು ಮಿಸ್ ಆಗುತ್ತೆ. ಮೂರು ಆಂಜನೇಯನ ತೋರಿಸ್ಬೇಕು, ನೋಡ್ಕೊಂಬಿಡಿ. ಮಿರರ್ಸ್ ವಿಸಿಬಿಲಿಟಿ ಅಂತೂ ತುಂಬಾ ಕಮ್ಮಿ ಇದೆ. ರೌಂಡ್ ಶೇಪು. ಸೊ ಈ ಬೈಕ್ನ ಎಷ್ಟೋ ಜನ ನೋಡೇ ಇರಲ್ಲ. ಈ ಬೈಕ್ ನಾನು ಮೊದಲನೇ ಸತಿ ನೋಡಿದರೆ ಹೇಗೆ ಅನಿಸುತ್ತೆ, ಈ ಒಂದು ಬುಲೆಟ್ ಬೈಕು ಅಥವಾ ರಾಯಲ್ ಎನ್ಫೀಲ್ಡ್ ಬೈಕ್ಸ್ಗೆ ಕಂಪೇರ್ ಮಾಡಿದ್ರೆ ಹೇಗೆ ಅನಿಸುತ್ತೆ ಅಂತ ನಾವು ಕೇಳೋಣ. ಆ್ಯಕ್ಚುಲಿ ಇಲ್ಲಿ ನಮ್ಮೂರಲ್ಲಿ 5 ಸ್ಟಾರ್ ಚಿಕನ್ ಫಸ್ಟ್ ಔಟ್ಲೆಟ್ ಇದು. ಹೌದು ಸರ್. ಸೊ ಹೆಂಗಿದೆ? ಆರಾಮ ಚೆನ್ನಾಗಿದೆ ಸರ್. ನೋಡಿ ಸರ್ ಬೈಕ್ ಹೆಂಗಿದೆ? ಹೋಂಡಾ ಹೈನೆಸ್ CB 350 ಅಂತ ಇದು. ಆಲ್ಮೋಸ್ಟ್ 2020 ಲಾಂಚ್ ಆಗಿಬಿಟ್ಟಿತ್ತು. 1920 ಆ ಸಮಯದಲ್ಲೇ ಲಾಂಚ್ ಆಗಿತ್ತು ಇದು. ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾರೆ, ಫುಲ್ ಲೈಟ್ ವೆಯ್ಟ್, ಒಂದೇ ಬೆಳ್ಳಲ್ಲಿ ಫುಲ್ ಸ್ಮೂತು ಸ್ಲಿಪ್ಪರ್ ಕ್ಲಚ್ ಕೊಟ್ಟಿರೋದ್ರಿಂದ ಆರಾಮಾಗಿ ಒಂದೇ ಬೆಳ್ಳಲ್ಲಿ ಮ್ಯಾನೇಜ್ ಮಾಡ್ಕೊಡ್ಬೋದು. ಆಲ್ಮೋಸ್ಟ್ ರಾಯಲ್ ಎನ್ಫೀಲ್ಡ್ ನೋಡಿರೋರು ಇದ್ರ ಬಗ್ಗೆ ಗೊತ್ತೇ ಇರಲ್ಲ, ಹೋಂಡಾ ಹೈನೆಸ್ ಬಗ್ಗೆ. ಇನ್ನೊಂದು ನಮ್ಮ ಕಸ್ಟಮರ್ ಒಬ್ಬರು ಹೋಂಡಾ ತಗೊಂಡಿದ್ದಾರೆ ಗಾಡಿನ. ಹಾಂ, ಅದು ಅಷ್ಟೇ, ಅದು ಪರ್ಫಾರ್ಮೆನ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ ಅದು ಎನ್ಫೀಲ್ಡ್ ಅಂತ ಚೆನ್ನಾಗಿದೆ. ಹಾಂ ಹೌದು. ಫುಲ್ ರೋರಿಂಗ್ ಸೌಂಡು. ಸೌಂಡ್ ಸೇಮ್ ಆಲ್ಮೋಸ್ಟ್ ಎನ್ಫೀಲ್ಡ್ ಏನು ಬರುತ್ತೆ ಆ ಸೌಂಡ್ ಇದೆ ಇದರಲ್ಲಿ. ಒಡಲಿ ರಾಯಲ್ ಎನ್ಫೀಲ್ಡ್ಗೆ ಕಾಂಪಿಟೇಟ್ರು ಜಾವಾ 42 ಅಂತ ಇದೆ. ಆಮೇಲೆ ಕ್ಲಾಸಿಕ್ 350 ಅಥವಾ TVS ರಾನಿನ್ಗೂ ಆಲ್ಮೋಸ್ಟ್ ಒಂದು ರೇಂಜ್ಗೆ ಕಾಂಪಿಟೇಟರೇ. ಆಮೇಲೆ ರಾಯಲ್ ಎನ್ಫೀಲ್ಡ್ ಹಂಟರ್ಗೆ ಡೈರೆಕ್ಟ್ ಕಾಂಪಿಟೇಟರ್ ಇದು. ಪ್ರೈಸು ಅಷ್ಟೇ 2.5 2.6 ಒಳಗಡೆ ಇದೆ ಇದು. ಈಗ GST ಕಮ್ಮಿ ಆಯ್ತಲ್ಲ, ಹಂಗಾಗಿ. ಇದಾಗಿತ್ತು ದಿ ಆಲ್ ನ್ಯೂ ಹೋಂಡಾ ಹೈನೆಸ್ CB 350ಯ ಒಂದು ರೈಡ್ ರಿವ್ಯೂ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದಂತಹ ರೈಡ್ ರಿವ್ಯೂಸ್ ಮತ್ತು ಕಾರ್ ಆ್ಯಂಡ್ ಬೈಕ್ ರಿವ್ಯೂಸ್ ನಿಮಗೆ ಬೇಗ ತಲುಪುತ್ತೆ. ಆಲ್ಮೋಸ್ಟ್ 120 ಹೋದ್ರೂ ಸ್ಟೇಬಲ್ ಆಗಿದೆ ಗಾಡಿ.